ಏನು ಮೊದ್ಲು ಆ ಮನೆಗೆ ಹೋಗಿ ಈ ಮನೆಗೆ ಬರಾಕತ್ತಾಳ ಏನ? ನಾ ಹೇಳೇನಕ್ಕಿಗೆ ನಾವು ಇರೋದೇ 3 ಮಂದಿ, ನಮಗೆ ಬಾಂಡೆ ಗಿಂಡೆ ಭಾಳ ಆಗಲ್ಲ, ಇಲ್ಲೇ ಫಸ್ಟ್ ಬಾ ಅಂತೇಳಿ ಹೇಳಿ ಮತ್ತೆ ಎಲ್ಲಿ ಕೇಳ್ತಾಳ? ಸುಮ್ಮನಿಕಿನ್ ಬಿಡಿಸ್ಲೇಬೇಕಾತನ ಅಂತೆ ನಾನು. ಏನಕ್ಕ ಬಾಗಲ್ಲ ನಿಂತ್ಬಿಟ್ಟಿರಿ? ಯೋ ಏನಿಲ್ಲ ಬಿಡ ಗಿರ್ಜಾ, ನೋಡು ಮನೆ ಕೆಲಸದಕ್ಕೆ ಆಕೆ ಇನ್ನೂ ಬಂದಿಲ್ಲ ವಾತಾಗ. ಎಲ್ಲೇ ಮೊದ್ಲು ನಿಮ್ಮ ಅಣ್ಣಾರ ಮನೆಗೆ ಹೋಗ್ಯಾರ ಏನ ಕೆಲಸಕ್ಕೆ? ಯಾರಿಗೆ ಅಣ್ಣ? ಅಲ್ಲ ನಿಮ್ಮ ಅಣ್ಣ ಅಲ್ಲ ಗೌಡ್ರ? ಅವಾಗ ಈಗಲ್ಲ. ಏನಪ್ಪ ಆಯ್ತಾಯ್ತು ಬಿಡ್ರಿ, ಹೋಲಿ ಬಿಡ್ರಿ. ಅದೇ ಕೆಲ್ಸಕ್ಕೆ ಹೋಗಿರ್ಬೇಕ, ಬರ್ತಾಳ ತಗೋರಿ ಈಗ. ಅಂದಂಗೆ ಅಡಿಗೆಲ್ಲ ಆತಕ? ಏನು ಮಾಡ್ಬೇಕ 3 ಮಂದಿ ಅಂದ್ರು ಏನು ಅಪ್ಪ ತಿಂದಿದ್ದು ಮಗಳು ತಿನ್ನಲ್ಲ, ಮಗಳು ತಿಂದಿದ್ದು ಅಪ್ಪ ತಿನ್ನಲ್ಲ. ಅದು ನನಗರ ತೊಂಡಿಕಾಯಿ ಪಲ್ಯ ಭಾಳ ಇಷ್ಟ. ಇವ್ರ ಗಂಡ ಅಪ್ಪ ಮಗಳು ಇಬ್ರು ತಿನ್ನಲ್ಲ, ಇವ್ರ ಸಲ ನಾನು ತಿನ್ನೋದು ಬಿಡ್ಬೇಕನ್ನ. ಹಾಗಾಗಿ ಒಂದೊಂದ್ಸಲ 2 ಥರ ಪಲ್ಯ ಮಾಡಿರ್ತೀನಿ. 2 ಥರ ಪಲ್ಯ ಮಾಡ್ಕೊಂಡು ತಿಂದು ಅಡುಗೆ ಮಾಡೋದು ನಮ್ದು ರೊಟ್ಟಿ ಚಪಾತಿ ಇರೋದ ದಿನ ಒಂದಕ್ಕೂ. ಹೇಳಕ್ಕೇನೆ 2 ಮಂದಿ 3 ಮಂದಿ ಏನು ಕೆಲಸ ಇರ್ತೈತಿ ಅಂತಾರೆ. ಇಲ್ಲಿ ಮಾಡೋರಿಗೆ ಗೊತ್ತದ ಕೆಲಸ ಯಾಕಿರಂಗಿಲ್ಲ, ಎಲ್ಲ ಮನೆಯಾಗೂ ಕೆಲಸ ಇರ್ತೈತಿ. ಅಂದಂಗೆ ಇವತ್ತು ನಮ್ಮವ್ವಾರು ಬಂದಿದ್ರೆ, ನಮ್ಮವ್ವ ಬಂದಿದ್ಲ, ಬಂದು ಸ್ವಲ್ಪ ತನ ಇದ್ದೆ. ಇವತ್ತು ನಮ್ಮ ಆಕಳ ಇಳದಿತ್ತೆ ಗಿಣ್ಣದ ವಡಿ ಮಾಡಿದ್ವಿ ಮನ್ಯಾಗ. ಹಾಲು ಮಿಕ್ಕಿತ್ತು, ತರಕಾರಿಗೆ ಒಂದು ಸ್ವಲ್ಪ ಕೊಟ್ಟು ಕಾಸಿದ್ದೆ. ಈಗ ಇವರಿಗೆ ಶಾಂತಕ್ಕೆ ಕೊಡೋಣ ಅಂದೆ, ಬೇಡ ಅಂದ್ಲ. ಯಾಕೆ ಅವ್ರ ಆಕಳನ್ನು ಮುಂದಿನ ವಾರ ಇಳಿತೈತಂತೆ. ಅದಕ್ಕೆ ಬೇಡವ, ಹೀಟು ಈಗ ತಿನ್ನೋಕ್ಕಾಗಲ್ಲ, ನೀವೇ ಉಪಯೋಗಿಸ್ಕೊರಿ ಅಂದ್ಲ. ಅದನ್ನೂ ಈಗ ಮಾಡಿಟ್ಟು ಬಂದೆ. ಅಯ್ಯ ಅಲ್ಲ, ನೀ ಏನು ತಿಳ್ಕೊಳ್ಳಲ್ಲ ಅಂದ್ರೆ ನಂಗೆ ಕೊಟ್ಟು ಕೊಡ್ಬೇಕು ಬೇಡ, ರೊಕ್ಕಕ್ಕೆ ಕೊಟ್ಟಿದ್ರು ಹಾಕಿತ್ತವ. ಬೇಕಾದ್ರೆ ನಾ ರೊಕ್ಕ ಕೊಡ್ತಿದ್ದೆ, ಅದಕ್ಕೇನಂತ 1 ಲೀಟ್ರಿಗೆ ಇಷ್ಟು ಅಂತ ತಗೋ. ಸಿಗ್ಬೇಕನ್ನ ಗಿಣ್ಣದಲ್ಲ, ₹1,00,000 ಕೊಟ್ಟರು ಸಿಗೋದಿಲ್ಲ ದೌಡ್, ಗೊತ್ತೇನ? ಅದು ಕರೆ ಅನ್ರಿ, ಗಿಣ್ಣ ಹಣ್ಣು ಕೊಟ್ಟರು ಗಿಣ್ಣ ಸಿಗಂಗಿಲ್ಲ ಅಂತಾರಪ್ಪ. ಸರಿ ಈಗೇನಾಯ್ತು, ಮುಂದಿನ ವಾರ ಇನ್ನೊಂದು ಐತೆ ನಮ್ದು ಆಕಳ ಇಳಿಯೋದು. ಇಳಿದ ತಕ್ಷಣ ಈಗ ಮನ್ಯಾಗ ಮಾಡಿದ್ದು ಬೇಡಕ್ಕ, ಮುಂದಿನ ವಾರ ಇಳಿದ ತಕ್ಷಣ ಅದು ಎಷ್ಟು ಹಾಲು ಬರ್ತದಲ್ಲ ಪೂರ ತಂದು ನಿಮಗೆ ಕೊಡ್ತೀನಿ. ಅದು ರೊಕ್ಕಕ್ಕೆ ಅಂದ್ರಲ್ಲ, ರೊಕ್ಕಕ್ಕೆ ತಗರಿ. ಅಂದಂಗೆ ಮಗಳಿಗೆ ಏನು ಮದುವೆ ಮಾಡೋದ, ಏನು ಓದ್ತಾಳ? ಓದ್ತಾಳವ, ಓದಿಸ್ಬೇಕು. ಹೆಣ್ಮಕ್ಳನ್ನ ಓದಿಸ್ತಾನವ, ಚಲೋ ತಂಗ ಓದಿಸ್ತಾನೆ. ನನ್ನ ಮಗಳು ಓದ್ಲಿ, ನೌಕರಿ ತಗೋಲಿ. ಒಳ್ಳೇದು. ಎಲ್ಲ ಸರಿ ಇದ್ದಿದ್ರೆ ಮನ್ಯಾಗ ಕೊಟ್ಟು ಲಗ್ನ ಮಾಡಕ್ಕೆ ಬರ್ತಿತ್ತು. ಮತ್ತೀಗ ಒಬ್ರಿಗೊಬ್ರಿಗೆ ಆಗಲ್ಲ. ಏನು ನಿಮ್ಮ ಮನೆಗೆ ಅಂದ್ರೆ ಎಂತ ಬೇಕಂತ ಹುಡುಗ ಬರ್ತಾನೆ. ಏನು ಕಡಿಮೆ ಆಗೈತೆ? ನನ್ನ ಗಂಡನ ಮನೆಗೆ ಬೇಕಾದಷ್ಟು ಐತಿ. ದೇವ್ರ ಆಶೀರ್ವಾದ ಮಾಡ್ಯಾನ, ನನ್ನ ಮಗಳೊಂದು ಓದ್ಲಿ ಚಲೋ ತಂಗ. ಆಕೆ ಮದ್ವೆ ಮಾಡೋದು ನೋಡು, ಜಾತ್ರೆ ಮಾಡ್ದಂಗೆ ಮಾಡ್ತೀನಿ. ನೀವು ಮಾಡ್ತೀರಪ್ಪ, ಮಾಡ್ಲಾರ್ದಿನ್ನೇನು ಮತ್ತೆ ಏನು ದೇವ್ರೇನು ಕೊಟ್ಟು ಮರ್ತಾನ? ಸರಿ ಆಯ್ತು ತೋರ, ಒಳಗೊಟ್ಟು ಕೆಲಸ ಐತೆ ನಂದೆ. ಮಾಡ್ಕೊರಿ. ನೀನೇನು ಈ ಕಡೆ ಹೊಂಟಿಯಲ್ಲ? ಈ ಕಡೆ ಅಂದರೆ ಒಂದು ಸ್ವಲ್ಪ ಪಾರಕರ ಮನೆ ಕಡೆ, ಶಾಂತಕ್ಕನ ಮನೆ ಕಡೆ ಹೊಂಟಿದ್ದೆ. ಪಾರಕ್ನ ಅಲ್ಲೇ ಬರ್ತಾಳೆ ಏನ, ಶಾಂತಕ್ಕನ ಮನೆ ಕಡೆನೇ ಹೋಗ್ತೀನಿ. ಆಯ್ತು ತೋರಿ. ಆದರೂ ಏನ ಅನ್ನ, ನಿಮ್ಮ ಅತ್ತಿಗೆಮ್ಮ ಪಾಪ ಭಾಳ ಒಳ್ಳೆ ಹೆಂಗಸ, ನಿನ್ನ ಕಂಡ್ರೆ ಭಾಳ ಪ್ರೀತಿ ಆಕಿಗೆ. ಪ್ರೀತಿ ಎಲ್ಲ ಗೊತ್ತೈತೆ ನನಗೆ. ಏನು ಪ್ರೀತಿ ಎಷ್ಟರ ಮಟ್ಟಿಗೆ ಐತಿ, ಏನೈತಿ ಅಂತೇಳಿ ಮತ್ತೆ ಮಾತಾಡ್ಸಿದ್ರೆ ಏನು ಕೊಡೋದಾಕತ್ತೆ ಅಂತಾರೆ ಅವ್ರಿಗೆ. ಅಲ್ಲ, ನೀವೇ ಇಷ್ಟೊಂದು ವೇಷ ಮಾಡೋದು ಏನು ಯಾಕಾರ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ನಿಜವಾಗ್ಲು ನಮ್ಮಿದ್ರಿಗೆ ಯಾವತ್ತೂ ಶಾಂತಕ್ಕ ನಾನು ಹಿಂಗೆ ಆಕಿ ಮೇಲೆ ಸಿಟ್ಟೈತಿ ಅಂತ ತೋರಿಸ್ಕೊಂಡಿಲ್ಲ. ಅವ್ರು ಅಂದಿಲ್ಲ ಬಿಡು, ಸುಳ್ಳು ಯಾಕೆ ಹೇಳ್ಬೇಕು? ಅದೇನ ಹೊರಗೆ ನೋಡಕ್ಕೆ ಎಲ್ಲ ಚೆನ್ನಾಗಿರ್ತೈತಿ, ಮನ್ಯಾಗ ನಸ್ಗುನ್ನಿ ಹಂಗಿದ್ದು ಯಾರಿಗೇನು ಕತ್ತಿ ಮೆಸಿಬೇಕಂತ ಎಲ್ಲ ಗೊತ್ತಿರ್ತೈತಿ. ನಿನಗೆ ಗೊತ್ತಿಲ್ಲ, ನಾ ಹಿಂಗೆ ಅಂದೆ ಅಂತ ಹೋಗಿ ಹೇಳಿದ್ರು ನನಗೇನು ಬೇಜಾರಿಲ್ಲ. ಹೇಳಿದ್ರೆ ಹೇಳ್ಕೊ ನೀನು. ಆದ್ರೆ ಹೇಳಾಕತ್ತೇನೆ ನಿಂಗೆ, ಎಷ್ಟು ನನಗೆ ಹಿಂಸೆ ಕೊಟ್ಟಾಳಾಕಿ, ನನ್ನ ಮನೆಯಿಂದ ಹೊರಗೆ ಹಾಕಕ್ಕೆ ನಾನು ಅರ್ಧ ಇಲ್ಲಿರೋಕ್ಕೆ ಕಾರಣನೇ ಆಕಿ. ಅದಕ್ಕೆ ಅದನ್ನೆಲ್ಲ ಮರೆಯಲ್ಲ, ನಾನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಏನು ನನ್ನ ಹೆಣನೂ ಅವ್ರ ಮನೆ ಬಾಕ್ಲಕ್ಕೆ ಹೋಗಲ್ಲ, ದಾಟೋಕೈತಿ. ನಾ ಸತ್ತಾಗೋರಿಗೆ ಬರಬೇಡ ಅಂತ ಹೇಳಿನ. ಇಲ್ಲ, ಗೌಡ್ರು ಅವತ್ತು ಬೇಜಾರು ಮಾಡ್ಕೊಂಡಿದ್ರು. ನೀವು ಮಾಡಿದ್ದು ಹಾಗೆ ಇತ್ತಲ್ಲ. ಏನು ಯಾರು ಮಾಡಬಾರ್ದೇನು ಮಾಡಿಲ್ಲ. ಏನು ಈಗ ಅದೆಲ್ಲ ಯಾಕೆ ಸುಮ್ಮನೆ ಮಾತಾಡೋದು? ಆಗೋಗಿದ್ದನ್ನೇ ಮತ್ತೆ ಮಾತಾಡೋರ ಏನು ಉಪಯೋಗ? ಆಗಿದ್ದಕ್ಕೆಲ್ಲ ನಾನೇ ಕಾರಣ ಅಂತ ಅವ್ರು ತಿಳ್ಕೊಂಡಾರ. ಅದೇನೋ ಒಂದು ಆಯಸ್ ಇದ್ದಿದ್ದೆ ಅಷ್ಟು. ಅವ್ರು ತೀರ್ಕೊಂಡ್ರೆ ನಾ ಏನು ಮಾಡೀನಿ? ಅದಕ್ಕೆ ನಾನೇನು ಯಾರಿಗೆ ಯಾವ ಮಗಳಿಗೆ ತಾಯಿ ಕಳ್ಕೊಬೇಕಂತ ಆಸೆ ಇರ್ತೈತೆ ಹೇಳಿ ಗಿರ್ಜಾ, ನೀನೇ ನೋಡೋಣ. ನಾನು ನಮ್ಮ ತಾಯಿ ಕಳ್ಕೊಂಡು ಎಷ್ಟು ನೋವಾಗದೇನೆ ಅಂತ ನನಗೆ ಗೊತ್ತು. ನನ್ನ ತಾಯಿ ಸತ್ಲು ನನಗೆ ತವ್ರ ಮನೆ ಸಂಬಂಧನೇ ಮುಗಿದು ಹೋತಲ್ಲೇ. ನನ್ನಪ್ಪ ಅದಾನ, ನನ್ನಪ್ಪನ ಈ ಕಡೆ ಬರೋಕ್ಕೂ ಬಿಡಂಗಿಲ್ಲ. ಅವ್ರು ಏನು ಮಾಡ್ಬೇಕು ಹೇಳು? ಪಾಪ ನನ್ನಪ್ಪ ಅಲ್ಲೇ ಅದಾರ, ಒಂದಿನೂ ಈ ಕಡೆ ಬಂದಿಲ್ಲ. ಅವ್ರಿಗೂ ಮಗಳದಾಳ ಅಂತ ಮರ್ತೇ ಬಿಟ್ಟಾರ. ಏನು ಮಾಡೋಕ್ಕಾಕೈತೆ ಹೇಳಿದೆ ನೋಡೋಣ. ಎಲ್ಲರೂ ತವ್ರ ಮನೆಗೆ ಹೋಗೋದು ಬರೋದು ನೋಡ್ತಾ ಇದ್ರೆ ನನಗೆ ಹೊಟ್ಟೆ ಎಷ್ಟು ಸಂಕಟಕ್ಕಿತ್ತು ಗೊತ್ತಾ? ತವ್ರ ಮನೆ ಇದ್ದರಾಗೆ ಇದ್ದು ನಾನು ಕಾಲಿಡೋಕ್ಕಾಗವಲ್ತಲ್ಲ ಅಂತ. ಅವ್ರಿಗೆ ಬೇಡಾಗೈತೆ ಬೇಕಂತ ಬಿಟ್ಟಾರ. ಅದ್ರಾಗ ನಮ್ಮ ಅತ್ತಿಗೆ ಮಾತಾಡಲ್ಲ, ನಮ್ಮ ಅಣ್ಣಗಿಲ್ಲದ ಸಲದ್ದು ಹೇಳಿ ಜಗಳ ಹಚ್ಚಿ ಇವತ್ತು ನಮ್ಮಣ್ಣನ ದೂರ ಮಾಡಿಬಿಟ್ಲು. ಗೊತ್ತಾ ನಿನಗೇನು ಗೊತ್ತವ? ಹೊರಗೆ ಮಾತಾಡೋರಿಗೆ ಬಂದೋಗೋರು ನೀವು. ಗೆಳತಿಯಾರು ಕೊಟ್ಟು ಚೆನ್ನಾಗೇ ಇರ್ತಾಳ. ನಾ ಅದನ್ನ ಕಂಡ್ರೆ ಸರಂಗಿಲ್ಲಕ್ಕಿ, ಗೊತ್ತೇನ? ಇವತ್ತು ಈ ಮನೆ 2 ಭಾಗ ಆಗೈತೆ ಅಂದ್ರೆ ಅದಕ್ಕೆ ಕಾರಣನೇ ಆಕೆ. ನಮ್ಮ ವಿರಮಠ ಎಲ್ಲ ಚೆನ್ನಾಗಿತ್ತು,
ಎಲ್ಲ ಚೆನ್ನಾಗಿತ್ತಂದ್ರೆ ಅವಾಗ ಏನು ಕಿರಿಕಿರಿ ನಮ್ಮವ್ಗೆ ಹೆದರ್ತಿದ್ಲು. ನಮ್ಮವ್ವನ ಸಾಯಿಸಿ ನೀರು ಕುಡ್ದು ಇಟ್ಲಲ್ಲ, ಅದಕ್ಕೂ ನಾನೇ ಕಾರಣ ಅಂದ್ಲು. ಏನು ಮಾಡ್ತಿ ಹೇಳು? ಹೋಲ್ ಬಿಡ್ರಿ, ಯಾಕೆ ಹೇಳ್ತೀರಿ? ಹುಣ್ಣಿಮೆ ದಿನ ಇವತ್ತು ಕಣ್ಣೀರು ಹಾಕ್ಬೇಡ್ರಿ ಮನೆ ಬಕ್ಕಲ್ಲ ನಿಂತ. ನೀನು ಇವತ್ತು ನಾನು ಇಲ್ಲಿ ಅಳಾಕತ್ತೀನಿ ಅಂತ ನೋಡ್ತಾ ಇದ್ದಿ. ದಿನ ನೆನಪಾಗಿ ಆಗಿ ಆಗಿ ನನ್ನ ಮನೆ ಒಳಗೆ ನಾನು ಹತ್ತು ಸಮಾಧಾನ ಮಾಡ್ಕೊತೇನೆ ಗೊತ್ತಾ ನಿನಗೆ? ಈ 20 ವರ್ಷದಾಗ ಅದು ಎಷ್ಟು ಹತ್ತೇನೋ, ಅದೆಷ್ಟು ಮನಸ್ಸಿಗೆ ನೋವು ಮಾಡ್ಕೊಂಡೇನೋ ನನಗೆ ಗೊತ್ತು. ನಿನಗೇನು ಗೊತ್ತವ? ಹೊರಗೆ ನೋಡೋರು ನೀವು ತಪ್ಪ್ಯಾರ್ದ ಒಪ್ಪ್ಯಾರ್ದ ನಿಮಗೆ ಹೆಂಗೆ ಗೊತ್ತಾಗಬೇಕು ಹೇಳು? ಅವ್ರು ಹೇಳಿದ್ದು ಕೇಳ್ತೀರಿ, ನಾವು ಹೇಳಿದ್ದು ಕೇಳ್ತೀರಿ. ಅನುಭವಿಸ್ದವ್ರಿಗೆಲ್ಲ ಗೊತ್ತಿರೋದು. ಇರಲಿ, ಹಿಂಗೆ ಇರ್ಬೇಕಂತಿತ್ತ ಏನು? ಹಂಗೆ ಆಗೈತಿ. 20 ವರ್ಷನೇ ಕೂಡ್ಲಾರ್ದ ಸಂಬಂಧ ಇನ್ನು ಕೂಡ್ತತೇನ? ಇನ್ನು ಕೂಡ್ತತೇನ ಹೇಳಿ ನೀನು ನೋಡೋಣ. ಮುಗಿದು ಹೋತು ಇಲ್ಲಿಗೆ ಇದು. ಬೇಡ, ಇನ್ನು ಕೂಡೋದು ಬೇಡ. ತವ್ರ ಮನೆಗೆ ಹೋಗಿ ಬರ್ಬೇಕನ್ನೋ ವಯಸ್ಸಿನಾಗೆ ಹೋಗಿ ಬರಲಿಲ್ಲ. ಈ ವಯಸ್ಸಿನಾಗೆ ಯಾ ತವ್ರ ಮನೆ ಯಾ ಗಂಡನ ಮನೆ. ತಂದೆ ತಾಯಿ ಎಲ್ಲ ಆಗಿ ನನ್ನ ಗಂಡನ ನೋಡ್ಕೊಳಕತ್ತಾನ. ಬಂಗಾರದಂಗೆ ಮಗ ಅದಾನ. ಬೇಕಂದಾಗ ಶಾಣೆ ಅದಂತ ನನ್ನ ಮಗಳದಾಳ. ಸಾಕು, ಈ ಮನೆಯೇ ಸ್ವರ್ಗ ನನಗೆ. ನನಗೆ ಈಗ ಒಂದು ಸ್ವಲ್ಪ ಯಾಕೆ ಬೇಜಾರಾಕೈತಂದ್ರೆ, ನನ್ನ ತಾಯಿ ನಂತರ ನಾನು ಕಳ್ಕೊಂಡೆ. ತಂದಿನಾರ ನನಗೆ ನೋಡಕ್ಕೆ ಬಿಡವಲ್ರಲ್ಲ, ನಮ್ಮ ಅಪ್ಪನೂ ಇತ್ತಾಗ ಬರಲ್ಲಲ್ಲ ಅನ್ನೋದೇ ಬೇಜಾರು. ಸಮಾಧಾನ ಮಾಡ್ಕೊರಿ ಅಕ್ಕಾರ. ಏನು ಮಾಡೋಕ್ಕಾಕತ್ತೆ ಹೇಳ್ರಿ? ಎಲ್ಲದಕ್ಕೂ ಒಂದು ಟೈಮ್ ಅಂತ ಬರ್ಬೇಕಲ್ಲ. ಅದು ಏನು ಗ್ರಹಚಾರನೋ ಏನು ಹೆಂಗೆ ಹೇಳೋಕ್ಕಾಕತ್ತೆ ಹೇಳ್ರಿ? ಅದು ಯಾಕೆ ದೇವ್ರು ಹಿಂಗೆ ಬರ್ದ್ನು? ಇರಲಿ, ಸರಿ ಹೊಕ್ಕೈತಿ, ಎಲ್ಲ ಸರಿ ಹೊಕ್ಕೈತಿ. ಇನ್ನೇನು ಸರಿ ಹೊಕ್ಕೈತಿ? ಹೋಗ್ಲಿ ಬಿಡವ ಪಾಪ. ನೀನು ಯಾಕೆ ಇದು ಮಾಡ್ಕೋತಿ? ನಾ ಹಿಂಗೆ ಅತ್ತೆ ಹಿಂಗೆ ಮಾಡ್ಕೊಂಡೆ ಅಂತಕಿ ಮುಂದೆ ಅನ್ಬೇಡ. ಖುಷಿ ಆಕತ್ತಕ್ಕಿಗೆ ಗೊತ್ತಾ ನಿನಗೆ? ನಾ ಅತ್ತೆನೇ ನಂಗೆ ಬೇಜಾರಾಗಿತ್ತು ಅಂತ ಗೊತ್ತಾದ್ರೆ ಖುಷಿ ಆಕತ್ತಕ್ಕಿಗೆ. ಆಕೆ ಮುಂದೆ ಏನು ಹೇಳಬೇಡ. ಮತ್ತು ನನಗೆ ಅಸಹ್ಯ ಆದಂಗೆ ಆಕತ್ತ ಒಂಥರ. ನನ್ನ ಕಣ್ಣೀರನ್ನ ನನಗೆ ಯಾರ ಮುಂದೆ ತೋರಿಸ್ಕೊಳಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಬರಲೇ ಒಳಗೆ ಹೋಗ್ತಾನೆ. ಅಲ್ಲ, ಏನು ನಡೀತಾ ಐತಿಲ್ಲ? ಇವ್ರು ನೋಡಿದ್ರೆ ಶಾಂತಕ್ಕ ಭಾಳ ಕೆಟ್ಟದಾಳ, ಹಂಗದಾಳ ಹಿಂಗದಾಳ ಅಂತ ಮಾತಾಡ್ತಾರೆ. ಪಾಪ ಶಾಂತಕ್ಕೆ ನೋಡಿದ್ರೆ ಒಂದೇ ದಿನ ಇವ್ರ ಬಗ್ಗೆ ಮಾತಾಡಿಲ್ಲಕ್ಕಿ. ಈಕಿ ಹಂಗೆ ಹಿಂಗೆ, ಈಕಿ ಇನ್ನೂ ಕೂಡ್ಲಿ ಸಂಬಂಧ ಅಂತಲೇ ಆಸೆ ಪಡ್ತಾಳಕ್ಕಿ. ಇವ್ರು ನೋಡಿದ್ರೆ ಹಿಂಗೆ ಅಂತಾರೆ. ಏನಪ್ಪ ಒಂದು ಗೊತ್ತಿಲ್ಲ. ಅವ ಇವರು ಗಿರ್ಜಾಕರ್ ಮಗಳು ಬಂದು ಗಿಣ್ಣದ ಹಾಲು ಕೊಟ್ಟೋಗಾಳ ನೋಡು. ಗಿಣ್ಣದ ಹಾಲ ಚಲೋ ಆಗ್ತಂಬ. ಮಾಡ್ತೀನಿ, ಬಿಸಿ ಬಿಸಿ ಅದೇ. ನಿಮ್ಮ ಅಪ್ಪಗೆ ಭಾಳ ಇಷ್ಟ ಗಿಣ್ಣದ ವಡಿ ಅಂದ್ರೆ. ಸರಿ ಅವ ನಾ ಇನ್ನು ಹೋಗ್ಬರ್ಲ, ಕೆಲ್ಸಕ್ಕೆ ಲೇಟ್ ಆಗತ್ತಿ. ಆತ ಮಧ್ಯಾಹ್ನ ಕೈ ಡಬ್ಬಿ ಕಟ್ಟೆ ನೀ ತಿನ್ಲಾ? ಅದನ್ನ ಹಂಗೆ ಬಿಟ್ಕೊಂಡ್ ಬರ್ತಿ, ವೇಸ್ಟ್ ಆಗುದಿಲ್ಲ. ರಾತ್ರಿ ಬಿಸಿ ಮಾಡಿ ಅದನ್ನ ತೋಡ್ತೇನೆ ಮತ್ತೆ. ಯವ್ವ ಎದಕ್ಕೆ ಕಟ್ತೀವಿ? ತೋರಿಸ್ತ್ರಲ್ಲ, ಅಲ್ಲೇ ಹೊರಗೆ ಊಟ ಮಾಡ್ತೀವಿ ಮಸ್ತ್. ಅಲ್ಲೇ ಕೆಳಗೆ ಇದು ಇರ್ತೈತಿ ಕ್ಯಾಂಟೀನ್, ಉಣ್ತೇವೆ ಅಲ್ಲೇ. ಖಾಲಿ 100 ರೂಪಾಯಿ ಹಾಳ, 100-150 ರೂಪಾಯಿ. ಹಂಗೆ ಮಾಡಬಾರ್ದಪ್ಪ. ಅಲ್ಲಿ ತಡಿ ದಿನ 100 ರೂಪಾಯಿ ಅಂತ ಅನ್ಕೊಂಡ್ರೆ ತಿಂಗಳಿಗೆ 3000 ರೂಪಾಯಿ ಆಯ್ತು. 150 ಆದ್ರೆ ಎಷ್ಟಾಯ್ತು? ಅಯ್ಯೋ ದೇವ್ರೆ, ಅದಕ್ಕೆ ಬೇಡ, ಸುಮ್ಮನಿರು. ಆಯ್ತು ಅಂದಂಗವ ಅದು ಏನಿಲ್ಲ, ಏನ ಕೇಳ್ಬೇಕಂದೆ? ಏನಿಲ್ಲವಾ, ನಾನು ಒಂಚೂರು ಶಾಂತಕರ್ ಮನೆ ಕಡೆ ಹೋಗ್ಬಿಡ್ತೀನಿ ಅಡ್ಯಾಡ್ಕೊಂತ. ಮಧ್ಯಾಹ್ನ ಆದ್ರೆ ಅಲ್ಲೇ ಉಂಡ ಬಂದ್ಬಿಡ್ತೀನಿ ಅವ್ರ ಮನೆಯಾಗ. ಮತ್ತೆ ಯಾಕೆ ಬಂದು ಹೋಗ್ಬೇಕು ಈಗ ಅಡುಗೆ ಮಾಡಕ್ಕೆ ಹೋಗ್ಲಿ? ನಿಮ್ಮ ಅಪ್ಪನೂ ಅದೇನೋ ಕೆಲಸ ಅಂತ ಹೊರಗೆ ಹೋಗ್ಯಾನ. ಅದಕ್ಕೆ ಸುಳ್ಳ ನನಗೆ ಹೋಗ್ಬೇಕು ಈಗ ಅಡುಗೆ ಮಾಡ್ಕೊಂಡು, ಅದೊಂದು ವೇಸ್ಟ್ ಅನ್ನ. ನೀನಾರು ರಾತ್ರಿ ಬಿಸಿ ಅನ್ನ ಬೇಕು ಅಂತಿ, ತಣ್ಣ ನನ್ನನಾರ ಉಣ್ಣೋದಿಲ್ಲ. ಹೌದಿಲ್ಲ? ಅದ್ರ ಬದಲು ಅಲ್ಲೇ ನಾನು ಉಂಡು ಬಂದುಬಿಟ್ನೆ ಅಂದರೆ ಒಂದು ಸಪತ್ ಮಾತಾಡ್ಕೊಂಡು ಕುಂತಂಗೆ ಮಾಡಿ ನಮ್ಮ ಮನೇನ ಅಕ್ಕಿನೂ ಉಳಿತಾವೆ. ಹೌದಿಲ್ಲ? ಅನ್ನನೂ ಉಳಿತೈತಿ, ಜೊತೆಗೆ ರಾತ್ರಿ ಬಿಸಿ ಬಿಸಿ ಮಾಡ್ಕೊಂಡು ತಿನ್ನಕ್ಕೂ ಆಗ್ತೈತಿ. ಅದಕ್ಕೆ ಹೌದಿಲ್ಲ? ಹಾಂ ಯವ್ವ, ಏನು ಬೇ ಇದು? ತೆಗಿಬೇವ ಆತಗ. ಅದನ್ನೆಲ್ಲ ಏನು ಇದು ಮಾಡ್ತೀವೇವ? ಅಷ್ಟೆಲ್ಲ ಚೀಪಾಗ ಅಸಹ್ಯ. ಇನ್ನೊಬ್ರು ಮನೆ ಊಟಕ್ಕೆ ಕಾಯೋ ಅಷ್ಟು ಏನೈತಿ ನಿಂಗೆ ತೊಂದರೆ? ಹಂಗಲ್ಲ, ಉಂಡು ಬರೋಣ ಅಂತ. ಸುಮ್ಮನಿರ್ಬೇ. ಅಲ್ಲಿ ಹೋಗಿ ಅವ್ರ ಮನೆ ಉಂಡು ಬರೋದಂದ್ರೆ ಅಸಹ್ಯ. ಸುಮ್ಮನಿರು ನೀನು. ಆಯ್ತು ಬಿಡಪ್ಪ, ಹೊಲತ್ತ ಯಾಕೆ ಬೇಕು ಹೇಳಿದ್ರೆ ನಿಂಗೆ ಸಿಟ್ಟು ಬರ್ತದೆ ಮತ್ತೆ. ದೇವ್ರಿಷ್ಟೆಲ್ಲ ಕೊಟ್ಟ ಮೇಲೆ ಈ ರೀತಿ ಮಾತಾಡೋದು, ಇನ್ನೊಬ್ರದಕ್ಕೆ ನಾವು ಬೇಕಂತ ಆಸೆ ಪಡೋದು ತಪ್ಪಕತ್ತವ. ಹಂಗೆ ಯಾಕೆ ಆಸೆ ಪಡ್ಬೇಕು? ಆಸೆ ಪಡೋ ರೀತಿ ಒಳಗೆ ನೀನು ಇರಲೇಬಾರ್ದು. ಏನು ಅದು ಹೆಂಗಾಕೈತೆ ಇಲ್ಲದಿಂದ ಅವ್ರ ಬಗ್ಗೆ ನಾವು ಬಯಸ್ಕೊಂಡಂಗಾಕೈತಿ. ಅದಕ್ಕೆ ದೇವ್ರು ಕೊಟ್ಟ ಮೇಲೆ ಕೊಟ್ಟಾನ ಅನ್ಬೇಕು, ಇರೋದ್ರೊಳಗೆ ತಿನ್ಬೇಕು. ಏನು ಬಿಡವ, ನೀ ಎಲ್ಲ ಏನು ಹೇಳ್ಬೇಕ ನಿಂಗೆ? ಅಯ್ಯ ಆತು ಬಿಡ್ಲ. ಶಾಂತಕ್ಕಿಲ್ ಬಂದಾಗ ನಾನು ಏನು ಕೊಡಲ್ಲನ ಅವರಿಗೆ. ಚಾಪ ಕುಡೀರಿ ಮಾಡ್ರಿ ಅನ್ನಂಗಿಲ್ಲನ. ನಾಷ್ಟ ಗಿಷ್ಟ ಹಾಕೊಟ್ಟಿರ್ತೀನಪ್ಪ ನಾನು. ಬೇಕಾದ್ರೆ ಕೇಳಿ ನೀನು. ಸಾಕು ಸುಮ್ಮನಿರವ. ನೋಡಿಲ್ಲ ಅನ್ಬಿ ನಾನು ನೀ ಎಷ್ಟರ ಮಟ್ಟಿಗೆ ಕೊಡ್ತಿ ಅಂತೇಳಿ. ಒಂದು ಕಪ್ ಚಹಾ ಕೊಡೋಕ್ಕೂ ಹಿಂದೆ ಮಾಡ್ತಿ. ಅವ್ರಿಗೂ ನಿನ್ನ ಬುದ್ಧಿ ಗೊತ್ತಾಗಿ ಅವರು ಏನು ಕೇಳಕ್ಕೆ ಹೋಗೋದಿಲ್ಲ. ಬ್ಯಾಡ್ಬಿಡ ಚಹಾ ಬ್ಯಾಡ್ಬಿಡ ಅಂದ ಬಿಡ್ತಾರೆ ಅವ್ರು. ಅದ್ರಾಗ ಶಾಂತ ದೊಡ್ಡವಂತರು ಬಂದಾಗ ಪಾಪ ಅವರು ನಿಲ್ಲಕ್ಕೂ ಹೋಗೋದಿಲ್ಲ ಅವ್ರು. ಯಾಕಂದ್ರೆ ನಿನ್ನ ಬುದ್ಧಿ ಎಲ್ಲ ಗೊತ್ತೈತಲ್ಲ ಅವರಿಗೆ. ಯ ದೇವ್ರೇ. ನೋಡು, ಹೆಣ್ಮಕ್ಳು ವಿಚಾರ ನಿಂಗೆ ಬೇಡ. ಕುಡಿದು ಬಂದಿರ್ತಾರಲ್ಲ ಅವ್ರೆ ಚಾ, ಅದಕ್ಕೆ ಬೇಡ ಅಂತಾರಷ್ಟೇ. ನೀನು ನೋಡಿದ್ರ ನಮ್ಮ ಮನ್ಯಾಗ ನಾ ಕೊಡಲ್ಲ ಅಂತ ತಿಳ್ಕೊಂಡು ನೀ ಬೇಡ ಅಂದಿ ಅಂತಿ. ಕುಡಿದು ಬಂದು ಅದೇನು ಟಾನಿಕ್ ಅನ್ಲ ಶಕ್ತಿ ಬರಕ್ಕೆ? ಚಾ ಕುಡಿದು ಬಂದಿರ್ತಾರ ಮತ್ತೆ ಚಾ ಚಾ ಅಂತ ಚಾ ಕೊಡಕತ್ರ. ಅದೇನು ಟಾನಿಕ್ ಅನ್ನ ಕುಡಿದ್ರೆ ಶಕ್ತಿ ಬರಕ್ಕೆ? ಅಯ್ಯೋ ದೇವ್ರೇ.
ಅಂದಂಗ ಅವರು ಫೋನ್ ಹಚ್ಚಿದ್ರಲ್ಲ ಏನು ಹೇಳಿದಿ? ಏನ್ ಹೇಳಿದಿ? ಇಷ್ಟ ಇಲ್ಲ ಅಂತ ಹೇಳಾತ. ನಿಮ್ಮಪ್ಪ ಅದ್ಯಾವ ದೋಸ್ತನ ಮಗಳಂತ ಆಕಿನ ನೋಡಕ್ ಹೋಗ್ಯಾರ. ಆಕಿನ ತಂದು ಏನ್ ಕಟ್ಟಿಗಿಡ್ತಾರ ಯಾರಿಗ್ ಗೊತ್ತ. ನಾನು ನೋಡ್ತೇನಂದ್ರೆ ನಂಗೆ ನೋಡಕ್ ಬಿಟ್ಟಿಲ್ಲ, ತಾವೇ ನೋಡ್ಕೊಂಡ್ ಬರ್ತಾರಂತ. ಅವ್ವ ಅದು 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 ಅವ್ವ ನನಗೆ ಬೇರೆ ಹೆಣ್ಣು ಎಲ್ಲಿ ನೋಡಕ್ಕೆ ಹೋಗ್ಬೇಡವ. ಬ್ಯಾರೆ ಹೆಣ್ಣ ಯಾಕ ಬೇಡ? ಮದುವೆ ಆಗಲ್ಲ ಬೇಡಪ್ಪ. ಇಲ್ಲಿ ಸುಮ್ಮನೆ ನಾ ಚಲೋ ಹುಡುಗಿಗೆ ಮದುವೆ ಮಾಡ್ತೇನೆ, ನೀ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಏನ? ಹ್ಞೂ, ನಾನು ಒಂದು ಹುಡುಗಿನ ಭಾಳ ಪ್ರೀತಿ ಮಾಡತ್ತೆ ಅಂದ್ರೆ ಅದೇನಂತಾರಲ್ವೇ, ಲವ್ ಅಟ್ ಫಸ್ಟ್ ಸೈಟ್ ಅಂತೇಳಿ. ಹಂಗೆ ನನಗೆ ಮೊದಲನೇ ಸಲ ನೋಡ್ತಿದ್ದಂಗೆ ಇಷ್ಟ ಆಗ್ಬಿಟ್ಟಾಳ ಈಗಕ್ಕೆ. ಯಾವಕ್ಲಾಕಿ ರೊಕ್ಕ ಪಕ್ಕ ಐತೆನ ಇಲ್ಲ, ಈಡೆ ಕೊಡ್ತಾರನೇ ಇಲ್ಲ. ಇಂಜಿನಿಯರಿಂಗ್ ಹಳೆ ಸಿಗ್ಬೇಕಂದ್ರೆ ಈಡೆ ವರದಕ್ಷಿಣೆ ಕೊಡ್ಬೇಕು ಮತ್ತೆ. ಮತ್ತೆ ಇಲ್ಲ ಅಂದ್ರೆ ನಾ ಅಂತ ಮತ್ತೆ ಹೂ ಅನ್ನಕ್ಕೆಲ್ಲ ಹೆಂಗಂದಿ? ಅವ ತಕ್ಕ ಮಟ್ಟಿಗೆ ಅದಾರ, ಈಡೆ ಕೊಡ್ಬೇಕು ಅಂದ್ರೆ ಈಗ ಯಾರು ವರದಕ್ಷಿಣೆ ಇಸ್ಕೊಳಲ್ಲವಾ? ಯಾರು ಇಸ್ಕೋತಾರ ಬಿಡ್ತಾರ ನಂಗೆ ಗೊತ್ತಿಲ್ಲ, ನಾ ಇಸ್ಕೊಳಕ್ ಅಷ್ಟೇ. ಅಲ್ಲ ಇಷ್ಟುದ ಸಾಕಿ ಬೆಳೆಸಿ ಓದಿಸಿ ಕೆಲಸ ಕೊಡಿಸಿ ಕೆಲಸ ತಗೊಂಡು ಏನ್ ಬೇಕಂದಂಗ ದುಡಿಯತ್ತಿಪ್ಪ. ಈ ಹೊತ್ನ್ಯಾಗ ನಿನಗೆ ₹1 ವರದಕ್ಷಿಣೆ ತಗೊಲಾರ್ದಂಗ ಮದುವೆ ಮಾಡ್ಕೊಳಕತ್ತೇನ? ಸುಮ್ನೀರ ಯಾರು ಹುಚ್ಚಿಡ್ಸ್ ಕೈ ಬಿಟ್ಟು ಎಂದಾಗಡೆ ಹಂಗೆಲ್ಲ ಇದು ಮಾಡಕ್ಕಾಗಲ್ಲ. ಏನ ಸುಮ್ನೀರ್ ನೀನ ಮತ್ತೆ ನೀನು ಅದನ್ನೇ ಇದು ಮಾಡಕ್ ಹೋಗ್ಬೇಡ. ಯಾರದು ಚಲೋ ರೊಕ್ಕಿದ್ದಾರ ಹೌದಾ ಅಲ್ಲ ಹೇಳ ಕರೆನ? ರೊಕ್ಕಿದ್ದಾರ ಹೌದಲ್ಲ? ಹಾಂ ರೊಕ್ಕ ನಾನು ನಿನಗೆ ಆಮೇಲೆ ಹೇಳ್ತೇನೆ ತಗೋ, ಸಂಜೆಗೆ ಬಂದು ಮಾತಾಡ್ತೀನಿ, ಈ ಕೆಲ್ಸಕ್ಕೆ ಹೋಗ್ತೀನಿ. ಅಯ್ಯೋ ದೇವ್ರೆ, ಈ ಲವ್ ಗಿವ್ ಅಂತ ಮಾಡಕತ್ನಲ್ಲವ ಇವನು, ಏನ್ ಮಾಡ್ಲಿಗ? ನಿಧಾನ ಹೋಗ್ಲಿ ರೀ ಅವ ಯಾಕೆ ಹಂಗ ಓಡ್ಯಾರ ಗೊತ್ತನ? ಲವ್ ಮಾಡಕತ್ತಾನಂತ ಯಾವಕಿನ ಲವ್. ನೀವು ಕನ್ಯಾ ನೋಡಕ್ ಹೋಗಿದ್ರಲ್ಲ, ಏನಾತದ ಸುದ್ದಿ? ಅದ ಹಂಗಿರ್ಲಿ, ಲವ್ ಯಾರು ಮಾಡಕತ್ತಾನ? ಯಾರಿಗ್ ಗೊತ್ತ, ಏನ್ ಹೇಳಿಲ್ಲ ಕೇಳಿಲ್ಲ ಅಂತೂ ಕೇಳಿದೆ ನಾನು. ಹುಡುಗಿ ಮನೆ ಕಡೆ ಚಲೋ ಅದಾರ ಇಲ್ಲಿ ಮತ್ತೆ ಕೊಡೋಂಗದಾರ ಇಲ್ಲ ಅಂತೇಳಿ. ಏನ್ ಆಫೀಸ್ನಾಗ ಲವ್ ಮಾಡ್ಯಾನು, ಯಾವ್ದಾರ ಊರಾಗ ಇಲ್ಲೇನಾರ ಲವ್ ಮಾಡ್ಯಾನ, ಯಾರಿಗ್ ಗೊತ್ತಪ್ಪ. ಏನ ತಕ್ಕ ಮಟ್ಟಿಗೆ ಅದಾರ ಅಂತಾನ. ಹೌದಾ? ತಕ್ಕ ಮಟ್ಟಿಗ? ಛೇ, ತಕ್ಕ ಮಟ್ಟಿಗೆ ಅಂದ್ರೆ ಹೆಂಗದ ನೋಡಂತಳಿ, ಅವ್ನು ಬಂದು ಹೇಳಿ ಆಮೇಲೆ ನೋಡೋಣ.